ಓಕೆ, ಸೊ ಇವತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಆರ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ಆನ್ಸರ್ ಹೇಗೆ ಮಾಡೋದು ನೋಡೋಣ. ಸೊ ಇನ್ಕಮ್ ಟ್ಯಾಕ್ಸ್ ಇನ್ ದ ಇಯರ್ 2025 ಕ್ವಶನ್ ಪೇಪರ್ 2025 ಅಲ್ಲಿ ಕೇಳಿದಂಥ ಕ್ವಶನ್. ಸೊ ಕ್ವಶನ್ ಹೆಡಿಂಗ್ state whether the following are agricultural income or non-agricultural income. ಇದು ಅಗ್ರಿಕಲ್ಚರಲ್ ಇನ್ಕಮ್ ಅದರ್ವೈಸ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆನ್ಸರ್ ಬರಿಬೇಕಾಗಿರೋದು ಅಗ್ರಿಕಲ್ಚರಲ್ ಇನ್ಕಮ್ ಅದರ್ವೈಸ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಬರಿಬೇಕಾಗತ್ತೆ. ಯಾವ್ದಾರ ಒಂದು ಪಾಯಿಂಟ್ ಬರಿಬೇಕು. ಓಕೆ, ಲೆಟ್ಸ್ ಮೂವ್ ಆನ್. ಫಸ್ಟ್ ಕ್ವಶನ್, income from interest on arrears of rent payable in respect of land used for agricultural purpose. ಸೊ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ. ಲ್ಯಾಂಡನ್ನ ನೀವು ಬೇರೆಯವ್ರಿಗೆ ರೆಂಟ್ ಕೊಟ್ಟಿರ್ತೀರ. ಸೊ ರೆಂಟ್ ಕಟ್ಟೋದನ್ನ ಡಿಲೇ ಮಾಡ್ತಾ ಇದ್ದಾರೆ. ಆ ಡಿಲೇ ಮಾಡ್ತಾ ಇರೋದ್ರಿಂದ ಆ ರೆಂಟ್ ಅರಿಯರ್ಸ್ಗೆ ನೀವೇನು ರಿಸೀವ್ ಮಾಡ್ತಾ ಇದ್ದೀರಾ, ಇಂಟ್ರೆಸ್ಟ್ನ ಸೇರಿಸಿ ಕೊಡಿ ಅಂತ ಅವ್ರ ಹತ್ರ ಇಂಟ್ರೆಸ್ಟ್ನ ರಿಸೀವ್ ಮಾಡ್ಕೋತಾ ಇದ್ದೀರಾ. ಓಕೆ, ಇಂಟ್ರೆಸ್ಟ್ನ ರಿಸೀವ್ ಮಾಡ್ತಾ ಇದ್ದೀರಾ ಅಗ್ರಿಕಲ್ಚರಲ್ ಲ್ಯಾಂಡೇ, ಆದರೆ ನೀವು ಬೆಳೆನ ಬೆಳೀತಾ ಇಲ್ಲ. ಸೊ ನೀವು ಬೇರೆಯವ್ರಿಗೆ ಅಗ್ರಿಕಲ್ಚರ್ಗೋಸ್ಕರ ಲ್ಯಾಂಡ್ನ ಕೊಟ್ಟಿದ್ದೀರಾ, ರೆಂಟನ್ನ ರಿಸೀವ್ ಮಾಡ್ಕೋತಾ ಇದ್ದೀರಾ. ರೆಂಟ್ ಡಿಲೇ ಆಗ್ತಾ ಇರೋದ್ರಿಂದ ಅದಕ್ಕೆ ಇಂಟ್ರೆಸ್ಟ್ನು ಕೂಡ ಸೇರಿಸಿ ರಿಸೀವ್ ಮಾಡ್ಕೋತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಇದು ಆನ್ಸರ್ ಏನಾಗಿರುತ್ತೆ, ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಆಸ್ಟ್ರೇಲಿಯಾ. ಅಗ್ರಿಕಲ್ಚರಲ್ ಇನ್ಕಮ್ ಆಗಬೇಕು ಅಂದರೆ ವಿತಿನ್ ಇಂಡಿಯನ್ ಪೊಲಿಟಿಕಲ್ ಬೌಂಡ್ರಿ ಒಳಗಡೆನೇ ಇರಬೇಕಾಗತ್ತೆ. ಇಲ್ಲಿ ಇನ್ಕಮ್ ಬರ್ತಾ ಇದೆ, ಅಗ್ರಿಕಲ್ಚರಿಂದನೇ ಇನ್ಕಮ್ ಬರ್ತಾ ಇದೆ, ಬಟ್ ಲ್ಯಾಂಡ್ ಇರೋದೆಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಓಕೆ, ಬೇರೆ ದೇಶದಿಂದ ಅಗ್ರಿಕಲ್ಚರ್ ಇನ್ಕಮ್ ಬಂದ್ರೂ ಕೂಡ ಅದನ್ನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಲ್ಲ. ಏನಂತ ಬರಿಬೋದು, ಆನ್ಸರ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. Next, income from sale of forestry of spontaneous growth. ಅಗ್ರಿಕಲ್ಚರಲ್ ಇನ್ಕಮ್ ಆಗಬೇಕು ಅಂದರೆ ನಾವು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಬೆಳೆನ ಬೆಳಿಬೇಕಾಗತ್ತೆ, ಅದನ್ನು ಕಲ್ಟಿವೇಶನ್ ಮಾಡಿ ಸೇಲ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ಫಾರೆಸ್ಟ್ ಟ್ರೀ ಇರುತ್ತೆ, ಫಾರೆಸ್ಟಲ್ಲಿ ಟ್ರೀ ಆಲ್ರೆಡಿ ಬೆಳೆದಿರುತ್ತೆ, ಆ ಸ್ಪಾಂಟೇನಿಯಸ್ ಗ್ರೋತ್ ಅದನ್ನು ಕಟ್ ಮಾಡಿ ತೊಗೊಂಡು ಬಂದು ಸೇಲ್ ಮಾಡ್ತಾ ಇದ್ದಾರೆ, ಇನ್ಕಮ್ನ ತೊಗೋತಾ ಇದ್ದಾರೆ. ಸೊ ಹಾಗಾದ್ರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಇವ್ರು ಬೆಳೆ ಬೆಳೆದಿಲ್ಲ, ಫಾರೆಸ್ಟಲ್ಲಿರುವಂತಹ ಟ್ರೀನ ತೊಗೊಂಡು ಬಂದು ಸೇಲ್ ಮಾಡ್ತಾ ಇದ್ದಾರೆ. ಸೊ ಅಗ್ರಿಕಲ್ಚರ ನಾನ್ ಅಗ್ರಿಕಲ್ಚರ, ಆಬ್ವಿಯಸ್ಲಿ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಲೀಸ್ ಆಫ್ ಲ್ಯಾಂಡ್ ಫಾರ್ ಗ್ರೇಸಿಂಗ್ ಆಫ್ ಕ್ಯಾಟಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಸ್ಯೂಟ್. ಸೊ ಕ್ಯಾಟಲ್ ರಿಕ್ವೈರ್ಡ್, ಸೊ ಹಸುಗಳು, ಸೊ ಮೇವುಗೋಸ್ಕರ, ಸೊ ಲ್ಯಾಂಡಲ್ಲಿ ಗ್ರಾಸ್ ಅಂದರೆ ಹುಲ್ಲನ್ನ ಬೆಳೆಸಿದ್ದೀರಾ, ಮೇವುಗಳನ್ನ ಬೆಳೆಸಿದ್ದೀರಾ, ಆ ಮೇವನ್ನ ಕ್ಯಾಟಲ್ಗೆ ಕೊಡ್ತಾ ಇದ್ದೀರಾ. ಓಕೆನಾ. ಇನ್ಕಮ್ ಫ್ರಮ್ ಲೀಸ್ ಆಫ್ ಲ್ಯಾಂಡ್, ಆ ಲ್ಯಾಂಡನ್ನು ನಾವೇನು ಕೊಟ್ಟಿದ್ದೀವಿ, ಲೀಸ್ಗೆ ಕೊಟ್ಟಿದ್ದೀವಿ. ಸೊ ಲೀಸ್ಗೆ ಕೊಟ್ಟಿರೋದ್ರಿಂದ ಸೊ ನಾವು ಅಲ್ಲಿ ಯಾವುದೇ ಕಲ್ಟಿವೇಶನ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ನಾವೇನಂತ ಕನ್ಸಿಡರ್ ಮಾಡ್ಬೋದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸಿಂಪಲ್ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ಅಗ್ರಿಕಲ್ಚರ್ ಲ್ಯಾಂಡ್ನ ತೊಗೊಂಡೋಗಿ ಮಾರ್ಟ್ಗೇಜ್ ಮಾಡಿದ್ದೀರಾ, ಮಾರ್ಟ್ಗೇಜಿಂದ ಬರುವಂಥ ಲೋನ್ಸ್ಗೆ ನಾವೇನು ಕಟ್ತಾ ಇದ್ದೀವಿ, ಇಂಟ್ರೆಸ್ಟ್ನ ಪೇ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇದನ್ನು ಏನಂತ ಕರಿಬೋದು, ಇಲ್ಲಿ ಯಾವುದೇ ನಾವು ಬೆಳೆನ ಬೆಳೆದು ಕಲ್ಟಿವೇಶನ್ ಮಾಡಿ ಸೇಲ್ ಮಾಡ್ತಾ ಇಲ್ಲ. ಸೊ ಲ್ಯಾಂಡನ್ನು ತೊಗೊಂಡು ಮಾರ್ಟ್ಗೇಜ್ ಮಾಡಿ ಆ ಮಾರ್ಟ್ಗೇಜ್ಗೆ ನಾವು ಇಂಟ್ರೆಸ್ಟ್ನ ಪೇ ಮಾಡ್ತಾ ಇದ್ರೆ, ಇಂಟ್ರೆಸ್ಟ್ನ ರಿಸೀವ್ ಮಾಡ್ತಾ ಇದ್ರೆ ಅದನ್ನು ನಾವೇನಂತ ಕರಿಬೋದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುವೇಟೆಡ್ ಇನ್ ವಿಲೇಜ್. ಸೊ ಹೌಸ್, ಮನೆ ಇದೆ ಅಂತ ಎಲ್ಲಿ, ವಿಲೇಜಲ್ಲಿ ಮನೆ ಇದೆ, ಆ ಮನೆನ ಬಾಡಿಗೆಗೆ ಕೊಟ್ಟು ಬಾಡಿಗೆನ ರಿಸೀವ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಯಾವ್ದಾರ ಬೆಳೆ ಬೆಳೀತಾ ಇದ್ದೀವಾ, ಇಲ್ಲ. ಯಾವ್ದಾರ ಕಲ್ಟಿವೇಶನ್ ಮಾಡ್ತಾ ಇದ್ದೀವಾ, ಇಲ್ಲ. ಸೊ ಕಲ್ಟಿವೇಶನು ಮಾಡ್ತಾ ಇಲ್ಲ, ಬೆಳೆನೂ ಬೆಳೀತಾ ಇಲ್ಲ,
ಅದಕ್ಕೋಸ್ಕರ ಇದನ್ನ ಏನಂತ ಕನ್ಸಿಡರ್ ಮಾಡ್ಬೋದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, remuneration received as a manager of an agriculture farm house. ಅಗ್ರಿಕಲ್ಚರ್ ಫಾರ್ಮ್ ಹೌಸಲ್ಲಿ ಒಬ್ಬ ಮ್ಯಾನೇಜರ್ ಇದ್ದಾರೆ, ಆ ಮ್ಯಾನೇಜರ್ ರೆಮ್ಯುನರೇಷನ್ನ ರಿಸೀವ್ ಮಾಡ್ಕೋತಾ ಇದ್ದಾರೆ. ಸೊ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಕೆಲಸ ಮಾಡುವಂಥ ಲೇಬರ್ಗೆ ನಾವೇನು ಕೊಡ್ತೀವಿ, ವೇಜಸ್ನ ಕೊಡ್ತೀವಿ. ಸೊ ವೇಜಸ್ನ ಪೇ ಮಾಡಿದ್ರೆ ಅಗ್ರಿಕಲ್ಚರ್ ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಇದು ರೆಮ್ಯುನರೇಷನ್ ಸ್ಯಾಲರಿ ಅಂತ ಬಂದಾಗ ಇದನ್ನು ಆಬ್ವಿಯಸ್ಲಿ ಏನಂತ ಕರಿಬೋದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಪೋಲ್ಟ್ರಿ ಫಾರ್ಮಿಂಗ್ ಅಂತ ಅಂದ್ಕೊಂಡಿದ ತಕ್ಷಣ ನಾವು ಡಿಸೈಡ್ ಮಾಡ್ತೀವಿ, ಹಳ್ಳಿ ಕಡೆ ಪೋಲ್ಟ್ರಿ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ಅಗ್ರಿಕಲ್ಚರಲ್ ಅಂತ ಅಂದ್ಕೋತೀವಿ, ಅಗ್ರಿಕಲ್ಚರ್. ಬಟ್ ಪೋಲ್ಟ್ರಿ ಫಾರ್ಮಿಂಗ್ ಇಸ್ ಅ ಕಮರ್ಷಿಯಲ್ ಬಿಸ್ನೆಸ್ ಆಗಿರೋದ್ರಿಂದ ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್ನ ನಾವೇನಂತ ಕರಿಬೋದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಸೊ ಇನ್ಕಮ್ ಟ್ಯಾಕ್ಸ್ 2024 ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್, ಫಸ್ಟ್ ಒನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಶ್ರೀಲಂಕಾ. ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲಿದೆ, ಸೊ ಶ್ರೀಲಂಕಾದಲ್ಲಿದೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಅಗ್ರಿಕಲ್ಚರಲ್ ಆಕ್ಟಿವಿಟಿನೇ ಆಗಿರ್ಬೋದು, ಪ್ರಾಫಿಟ್ ಏನಾರ ರಿಸೀವ್ ಮಾಡ್ತಾ ಇದ್ರೆ, ಕಂಪನಿಯಿಂದ ಪ್ರಾಫಿಟ್ನ ಇಂಡಿವಿಜುವಲ್ ಪರ್ಸನ್ ರಿಸೀವ್ ಮಾಡ್ತಾ ಇದ್ರೆ ಅದನ್ನು ನಾವು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್. ಇಲ್ಲಿ ಸೀಡ್ಸ್ ಅಂತ ವರ್ಡ್ ನೋಡಿದ ತಕ್ಷಣ ಮೇ ಬಿ ಅಗ್ರಿಕಲ್ಚರ್ ಇನ್ಕಮ್ ಅಂತ ಅಂದ್ಕೋತೀವಿ. ನೋ. ಸೊ ಇನ್ಕಮ್ ಡಿರೈವ್ ಫ್ರಮ್ ಸೇಲ್ ಆಫ್ ಸೀಡ್ಸ್. ಸೊ ಸೀಡ್ಸ್ನ ಎಲ್ಲಿ ಸೇಲ್ ಮಾಡ್ತಾರೆ ನಾರ್ಮಲಿ, ಸೊ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ, ಅದನ್ನು ತೊಗೊಂಡು ಬಂದು ಯೂಟಿಲೈಸ್ ಮಾಡ್ಕೋತೀವಿ ಇನ್ ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ. ಸೊ ಅದಕ್ಕೆ ಇದನ್ನು ನಾವು ಏನಂತ ಕರಿಬೋದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಪ್ಲಾಂಟ್ ಫ್ರಮ್ ನರ್ಸರಿ. ಸೊ ನರ್ಸರಿಲಿ ಪ್ಲಾಂಟನ್ನು ಬೆಳೆಸಿ ಅದನ್ನು ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಬೆಳೆಸ್ತಾ ಇದ್ದೀವಲ್ವಾ, ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ನಾವು ಬೆಳೆಸ್ತಾ ಇದ್ದೀವಲ್ವಾ, ಅದಕ್ಕೋಸ್ಕರ ಇದನ್ನ ಎಂತ ಕನ್ಸಿಡರ್ ಮಾಡ್ಬೋದು, ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅನ್ಬೋದು. ನೆಕ್ಸ್ಟ್, ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಬ್ರಿಕ್ಸ್ ಮೇಕಿಂಗ್. ಸೊ ಸಿಮೆಂಟ್ ಇಟ್ಟಿಗೆ ಅಂತ ಕೇಳಿರ್ತೀರ, ಆ ಸಿಮೆಂಟ್ ಇಟ್ಟಿಗೆಗಳನ್ನ ಸೊ ಮೇಕಿಂಗ್ ಮಾಡೋಕ್ಕೆ ಅಗ್ರಿಕಲ್ಚರ್ ಲ್ಯಾಂಡನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಇನ್ಕಮ್ ಬರ್ತಾ ಇದೆ. ಸೊ ಇದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡನ್ನು ಸೇಲ್ ಮಾಡಿ ಪ್ರಾಫಿಟ್ ಬಂದಿದ್ರೆ ಅದನ್ನು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರೆಯೋಂಗಿಲ್ಲ. ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಸೇಲ್ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡನ್ನು, ಸೊ ಅದಕ್ಕೋಸ್ಕರ ಇದನ್ನು ನಾನ್ ಅಗ್ರಿಕಲ್ಚರ್ ಇನ್ಕಮ್. ಅಗ್ರಿಕಲ್ಚರ್ ಇನ್ಕಮ್ ಆಗಬೇಕು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬೆಳೆನ ಬೆಳೆದು ಅದನ್ನು ತೊಗೊಂಡು ಬಂದು ಸೇಲ್ ಮಾಡಿದ್ರೆ ಮಾತ್ರ ಅಗ್ರಿಕಲ್ಚರಲ್ ಇನ್ಕಮ್. ಅದರ್ವೈಸ್ ವಾಟ್ ಯು ಕಾಲ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಪಂಜಾಬ್. ಓಕೆ, ಅಗ್ರಿಕಲ್ಚರ್ ಲ್ಯಾಂಡಿಂದ ಸೊ ಇನ್ಕಮ್ ಬರ್ತಾ ಇದೆ, ಎಲ್ಲಿರೋದು ಪಂಜಾಬು, ವಿತಿನ್ ಇಂಡಿಯಾದಲ್ಲೇ ತಾನೇ, ವಿತಿನ್ ಇಂಡಿಯಾ ಆಗಿರೋದ್ರಿಂದ ಇದನ್ನು ನಾವು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಡೈರಿ ಪ್ರಾಡಕ್ಟ್ ಅಂದರೆ ಮಿಲ್ಕು, ಕರ್ಡ್ಸು, ಗೀ, ಸೊ ಇದನ್ನೆಲ್ಲ ಡೈರಿ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಇದನ್ನು ಅಗ್ರಿಕಲ್ಚರ್ ಇನ್ಕಮ್ ನಾನ್ ಅಗ್ರಿಕಲ್ಚರ್, ಆಬ್ವಿಯಸ್ಲಿ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ ದ ಇಯರ್ 2023 ಸೇಮ್ ಅಗ್ರಿಕಲ್ಚರ್ ಇನ್ಕಮ್, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಅದನ್ನು ನೋಡೋಣ. ಫಸ್ಟ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಫ್ಲವರ್ ಆ್ಯಂಡ್ ಕ್ರಿಪರ್ಸ್. ಸೊ ಇಲ್ಲಿ ಹೂವುಗಳನ್ನು ಬೆಳೀತಾ ಇದ್ದೀವಿ, ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಹೂವನ್ನ ಬೆಳೆದು ಅದನ್ನು ಸೇಲ್ ಮಾಡ್ತಾ ಇರೋದ್ರಿಂದ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಇಟ್ ಈಸ್ ಎ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್,
ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಇಂಡಿಯಾ. ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲಿದೆ? ವಿತ್ ಇನ್ ಇಂಡಿಯಾದಲ್ಲಿ ಇರೋದ್ರಿಂದ ಸೊ ಇಟ್ ಈಸ್ ಆಲ್ಸೋ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಡೈರಿ ಪ್ರಾಡಕ್ಟ್. ಡೈರಿ ಪ್ರಾಡಕ್ಟ್ ಅಂತ ಬಂದಾಗೆಲ್ಲ ನೆನಪಿಕೊಡಿ. ಸೊ ಮಿಲ್ಕು, ಕರ್ಡ್ಸು, ಗೀ ಇದಾಗಿರುತ್ತೆ. ಇದನ್ನೆಲ್ಲದನ್ನು ಕೂಡ ನಾವು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ರಿ ಸ್ಪಾಂಟೇನಿಯಸ್ ಗ್ರೋತ್. ಇದು ರಿಪೀಟ್ ಆಗಿರುವಂಥ ಪಾಯಿಂಟು. ಸೊ ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ರಿ, ವಾಟ್ ಯು ಕಾಲ್ ಫಾರ್ ದಿಸ್? ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್, ರಿಪೀಟೆಡ್ ಪಾಯಿಂಟ್. ಸೇಲ್ ಆಫ್ ಸೀಡ್ಸ್ ಅಂತ ಬಂದಾಗೂ ಕೂಡ ಏನಂತ ಕರೀಬೋದು? ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಅಡಿಷನಲ್ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ 3 ಇಯರ್ಸ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಇದಲ್ಲದೆ ಕೆಲವೊಂದು ಅಡಿಷ್ನಲ್ ಆಗಿ ಏನಾರ ಪಾಯಿಂಟ್ ಬಂತು ಅಂದರೆ ಯಾವ್ದು ಬರ್ಬೋದು ಅಂತ ಇಲ್ಲಿ ಹಾಕಿದ್ದೀವಿ. ದ ಫಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ದಿ ಫಾರ್ಮರ್. ಫಾರ್ಮರ್ಗೆ ಲೋನ್ ಕೊಟ್ಟಿದ್ದಾರೆ, ಲೋನ್ಗೆ ಇಂಟ್ರೆಸ್ಟ್ನ ಬ್ಯಾಂಕ್ ಅವರು ರಿಸೀವ್ ಮಾಡ್ಕೋತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಏನಾಗಿರುತ್ತೆ? ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಕನ್ವರ್ಷನ್ ಆಫ್ ಶುಗರ್ ಕೇನ್ ಇಂಟು ಜಾಗರಿ. ಶುಗರ್ ಕೇನಿಂದ ಏನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ? ಜಾಗರಿಯಾಗಿ ಕನ್ವರ್ಟ್ ಮಾಡ್ತಾರೆ ಬೈ ದಿ ಫಾರ್ಮರ್ಸ್. ಸೊ ಇದನ್ನೇನು ಕನ್ಸಿಡರ್ ಮಾಡ್ತೀವಿ? ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್, ರಿಪೀಟೆಡ್ ಪಾಯಿಂಟ್, ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಡಿರೈವ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಸ್ಟೋನ್ ಕ್ವಾರೀಸ್. ಕೆಲವೊಂದು ಲ್ಯಾಂಡಲ್ಲಿ ಸ್ವಲ್ಪ ಬೆಟ್ಟ ಗುಡ್ಡದ ಥರ ಇದ್ದಾಗ ಅದನ್ನು ಸ್ಟೋನ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ? ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಸೊ ಇದನ್ನು ಕೂಡ ನಾವೇನಂತ ಕರಿಬೋದು? ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಕಾಂಪನ್ಸೇಷನ್ ರಿಸೀವ್ಡ್ ಫಾರ್ ದಿ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಫಾರ್ ಮಿಲಿಟರಿ ಪರ್ಪಸ್. ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಏನಕ್ಕೋಸ್ಕರ? ಮಿಲಿಟರಿ ಪರ್ಪಸ್ಗೋಸ್ಕರ. ಸೊ ಇಲ್ಲಿ ಬರುವ ಕಾಂಪನ್ಸೇಷನ್ ಅಮೌಂಟ್ ಏನು ಬರುತ್ತೋ ಆ ಇನ್ಕಮ್ನ ಕೂಡ ಇಲ್ಲಿ ನಾವೇನಂತ ಕನ್ಸಿಡರ್ ಮಾಡ್ಬೋದು? ನಾನ್ ಅಗ್ರಿಕಲ್ಚರಲ್ ಇನ್ಕಮ್.